ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ RCBನವರು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ AI ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿಸ್ತಾ ಇದ್ದಾರೆ. ಸುಮಾರು 300ರಿಂದ 350 AI ಕ್ಯಾಮ್ರಾಗಳನ್ನು ಸುಮಾರು 4.5 ಕೋಟಿ ದುಡ್ಡನ್ನು ಖರ್ಚು ಮಾಡಿ ಸ್ವಂತ RCB ದುಡ್ಡಲ್ಲೇ ಮಾಡಿಸ್ತಾ ಇದ್ದಾರೆ. ಮೊನ್ನೆ ಅವ್ರದ್ದು ಸ್ಟ್ಯಾಂಪ್ ಪ್ಯಾಡ್ ಕಾಲು ತುಳಿತಾ ಆಯ್ತಲ್ವ, ಅದಾದಮೇಲೆ ಸೊ ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ವಿ ಕೇರ್ ಅಂದ್ಬಿಟ್ಟು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದು AI ಕ್ಯಾಮ್ರಾಗಳಾಗಿರುತ್ತೆ. ಸೊ ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಈ ಕ್ಯಾಮ್ರಾಗಳು ಯೂಸ್ ಆಗುತ್ತಂತೆ. ಒಳ್ಳೆಯದು, ಮಾಡಿಸ್ಲಿ. ಹಂಗಂತ ಅಷ್ಟೊಂದು ಜನದ್ದು ಪ್ರಾಣ ಹೋಯ್ತು ಅಂದ ತಕ್ಷಣ ಅವ್ರು ಮಾಡಬೇಕು ಅಂತ ಅಲ್ಲ, ಆಯಿತಾ? ಹಂಗಂತ ಅಷ್ಟು ಜನದ್ದು ಪ್ರಾಣಕ್ಕೆ ಈ 4.25 ಕೋಟಿ ಸಮ ಅಂತಲೂ ಅಲ್ಲ, ಆಯಿತಾ? ಸೊ ಅವ್ರ ಪರವಾಗಿ ಏನು ಎಕ್ಸ್ಟ್ರಾ ಮಾಡೋದಕ್ಕಾಗತ್ತೆ ಅದನ್ನು ಮಾಡ್ತಾ ಇದ್ದಾರೆ, ಮಾಡಲಿ, ಆಯಿತಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಅವ್ರದ್ದು ಕ್ರಿಯೇಟರ್ ಸ್ಟುಡಿಯೋ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಕೇವಲ 3,999 ರೂಪಾಯಿಂದ ಈ ಪ್ಲ್ಯಾನ್ ಶುರುವಾಗ್ತಾ ಇದೆ. ತುಂಬ ಅಫೋರ್ಡಬಲ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಬರೀ 2,000 ರೂಪಾಯಿ ಪ್ರತಿ ವರ್ಷಕ್ಕೆ. ನಾರ್ಮಲ್ ಯೂಸರ್ಗೇ 4,000 ರೂಪಾಯಿ ನಂಗೆ ಅನ್ನಿಸ್ತಂಗೆ ಕಡಿಮೆನೇ. ಏನಕ್ಕೆ ಅಂದರೆ ನಾವೆಲ್ಲರೂ ಕೂಡ ಪ್ರೀಮಿಯರ್ ಪ್ರೋ ಕ್ರಿಯೇಟರ್ ಸ್ಟುಡಿಯೋನ ಯೂಸ್ ಮಾಡ್ತೀವಿ. ಈ ಪ್ರೀಮಿಯರ್ ಪ್ರೋದು ನಾರ್ಮಲ್ ಯೂಸರ್ಗೇ 15ರಿಂದ 20,000 ರೂಪಾಯಿ ಆಗುತ್ತೆ, ಆಯಿತಾ? ಪ್ರತಿ ವರ್ಷಕ್ಕೆ 15ರಿಂದ 20,000 ರೂಪಾಯಿ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಆಪಲ್ ಕ್ರಿಯೇಟರ್ ಸ್ಟುಡಿಯೋದು 4,000 ರೂಪಾಯಿ ಕಡಿಮೆನೇ. ಸ್ಟೂಡೆಂಟ್ಸ್ಗಳಿಗೆ ಬರೀ 2,000 ರೂಪಾಯಿ ಅಂದರೆ ಅನ್ಬಿಲಿಯಬಲ್, ಆಯಿತಾ? ಈ ಒಂದು ಕ್ರಿಯೇಟರ್ ಸ್ಟುಡಿಯೋ ಒಳಗಡೆ ನಿಮಗೆ ಫೈನಲ್ ಕಟ್ ಪ್ರೋ ಆಗಿರ್ಬೋದು, ಲಾಜಿಕ್ ಪ್ರೋ ಆಗಿರ್ಬೋದು, ಮೋಷನ್ನು, ಕಂಪ್ರೆಸರ್, ಈ ರೀತಿ ಎಲ್ಲ ಅವಶ್ಯಕತೆ ಇರುವಂಥ ಅಪ್ಲಿಕೇಶನ್ಗಳು ಕ್ರಿಯೇಟರಿಗೆ ಸಿಕ್ಬಿಡುತ್ತೆ. ಸೊ ವ್ಯಾಲ್ಯೂ ನಂಗೆ ಅನ್ನಿಸ್ತಂಗೆ ಓಕೆ. ಬಟ್ ಒಂದೇನಪ್ಪ ಅಂದರೆ ಇದನ್ನು ನೀವು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಆಪಲ್ ಡಿವೈಸೇ ಇರಬೇಕಾಗತ್ತೆ. ಆಪಲಿಂದು ಟ್ಯಾಬ್ಲೆಟ್ ಅಥವಾ ಆಪಲಿಂದು ಮ್ಯಾಕ್ಬುಕ್ ಅಥವಾ ಅವ್ರ PC ಇರಬೇಕಾಗತ್ತೆ. ಅದೊಂದು ಡ್ರಾಬ್ಯಾಕು. ನಾರ್ಮಲ್ ವಿಂಡೋಸ್ನಲ್ಲಿ ಅದನ್ನು ಯೂಸ್ ಮಾಡೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಪ್ರೈಸ್ ಓಕೆ ಅನ್ನಿಸ್ತು ನನಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕಳೆದ ಟೆಕ್ ನ್ಯೂಸಲ್ಲಿ ಹೇಳಿದ್ವು, ನಥಿಂಗ್ ಅವರು ನಮ್ಮ ಭಾರತಕ್ಕೆ ಒಂದು ಹೊಸ ಅಫಿಷಿಯಲ್ ಸ್ಟೋರನ್ನು ತೊಗೊಂಬರ್ತಾ ಇದ್ದಾರೆ ಅಂತ. ಸೊ ಇದೀಗ ಕನ್ಫರ್ಮ್ ಆಗಿದೆ. ನಮ್ಮ ಬೆಂಗಳೂರಿನಲ್ಲೇ ಜಗತ್ತಿನ 2ನೇ ನಥಿಂಗ್ ಸ್ಟೋರ್ ಓಪನ್ ಆಗ್ತದೆ. ಬೆಂಗಳೂರಿನಲ್ಲಿ ಎಲ್ಲಿ ಓಪನ್ ಆಗುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ಯಾವುದೋ ಮಾಲ್ ಒಳಗೆ ಮಾಡ್ತಾರೆ ಅಥವಾ ಸಪ್ರೇಟಾಗಿ ಇಂಡಿವಿಜುವಲ್ ಬಿಲ್ಡಿಂಗಲ್ಲಿ ಮಾಡ್ತಾರೆ ಏನು ಅಂತ. ಇದು ಒಂದು ಫ್ಲ್ಯಾಗ್ಶಿಪ್ ಸ್ಟೋರ್ ಆಗಿರುತ್ತಂತೆ. ಅಫಿಷಿಯಲ್ ತುಂಬ ದೊಡ್ಡ ಸ್ಟೋರನ್ನು ಬೆಂಗಳೂರಿನಲ್ಲಿ, ಲಂಡನ್ ಆದಮೇಲೆ ಬೆಂಗಳೂರಿನಲ್ಲೇ ನೆಕ್ಸ್ಟ್ ಲಾಂಚ್ ಮಾಡ್ತಾ ಇರೋದು. ಸೊ ಅರೈವಿಂಗ್ ಸೂನ್ ಅಂತ ಅವ್ರ ವೆಬ್ಸೈಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ GTA 6 ಬರೋಕ್ಕಿಂತ ಮುಂಚೆನೇ ಸಬ್ವೇ ಸರ್ಫರ್ 2 ಸೆಕೆಂಡ್ ಪಾರ್ಟು ಇದೀಗ ಬರ್ತಾ ಇದೆ. ಸೊ ನೀವು ಬೇಕು ಅಂದರೆ ಪ್ರೀ ರಿಜಿಸ್ಟರ್ ಆಗ್ಬೋದು. ಅದು ಟ್ರೈಲರ್ ಕೂಡ ಆ್ಯಕ್ಚುಲಿ ಹೊರಗಡೆ ಬಂದಿದೆ. ಸೊ ಸಬ್ವೇ ಸರ್ಫರ್ ಫಸ್ಟ್ ಪಾರ್ಟು ಬಂದು ಯಾವುದೋ ಕಾಲ ಆಗಿದೆ, ತುಂಬ ವರ್ಷಗಳಿಂದ. ಟೆಂಪಲ್ ರನ್ ಫಸ್ಟ್ ಬಂತು, ಟೆಂಪಲ್ ರನ್ 1, 2. ಅದಾದಮೇಲೆ ಸಬ್ವೇ ಸರ್ಫರ್ ಕೂಡ ಒಂದು ಲೆವೆಲಿಗೆ ಪಾಪ್ಯುಲರ್ ಆಗಿತ್ತು. ಸೊ ಇದೀಗ ಅದರದ್ದು 2ನೇ ಪಾರ್ಟನ್ನು ಈಗ ತೊಗೊಂಬರ್ತಾರೆ ವಿತ್ ಅಡಿಷ್ನಲ್ ಹೊಸ ಗ್ರಾಫಿಕ್ಸ್ ಅದೆಲ್ಲ ಆ್ಯಡ್ ಮಾಡಿಕೊಂಡು ಹೊಸ ಸ್ಕಿಲ್ಸನ್ನೆಲ್ಲ ಹಾಕಿ ತೊಗೊಂಬರ್ತಾ ಇದ್ದಾರೆ ಅಂತ. ಒಳ್ಳೆಯದು. GTA 6ಗಿಂತ ಮುಂಚೆನೇ ಬಂತಲ್ಲ, ಅದು ಆಶ್ಚರ್ಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಇದೇ ಮೊದಲ ಬಾರಿಗೆ ಸ್ಯಾಮ್ಸಂಗನ್ನು ಬೀಟ್ ಮಾಡಿ ಜಗತ್ತಿನ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಗಿದ್ದಾರೆ. ಸ್ಯಾಮ್ಸಂಗ್ ಅವರು ಸುಮಾರು 14 ವರ್ಷಗಳ ನಂತರ ನಂಬರ್ 1 ಸ್ಪಾಟಿಂದ ಕೆಳಗಿಳಿದಿದ್ದಾರೆ. ಸೊ ಇದೇನು ಟರ್ನಿಂಗ್ ಪಾಯಿಂಟ್ ಸ್ಮಾರ್ಟ್ಫೋನ್ ಇಂಡಸ್ಟ್ರಿಯಲ್ಲಿ. ಸ್ಯಾಮ್ಸಂಗನ್ನೇ ಗ್ಲೋಬಲ್ ಆಗಿ ಜಗತ್ತಿನಾದ್ಯಂತ ಏನು ಸೇಲ್ ಆಗುತ್ತೆ ಸ್ಮಾರ್ಟ್ಫೋನ್ಗಳು, ಅದರಲ್ಲಿ ನಂಬರ್ 1 ಆಪಲ್. ಈಗ ನಂಬರ್ 1 ಅವ್ರದ್ದು ಮಾರ್ಕೆಟ್ ಶೇರ್ ತೋರಿಸ್ತೀನಿ. Q4 2025 ಆಪಲ್ದು 24.2% ಮಾರ್ಕೆಟ್ ಶೇರು. ಯಪ್ಪ ದೇವ್ರೆ, ಮೋಸ್ಟ್ಲಿ ಹಂಗೆ ಅನ್ನಿಸ್ತಂಗೆ ಇದು ವ್ಯಾಲ್ಯೂ ವೈಸ್ ಇರಬೇಕಾಯ್ತಾ. ಬಟ್ ಸ್ಟಿಲ್ ಲಿಟ್ರಲಿ ಜಗತ್ತಿನಲ್ಲಿ 100 ಫೋನ್ ಲಾಂಚ್ ಆದರೆ, 100 ಫೋನ್ ಸೇಲ್ ಆದರೆ 24 ಫೋನ್ಗಳು ಆಪಲ್ದೇ ಆಗಿರುತ್ತೆ. 2ನೇ ಸ್ಥಾನ ಸ್ಯಾಮ್ಸಂಗ್ 18%, ಆಮೇಲೆ ಶಾಮಿ 11%, ವಿವೋ 8%, ಓಪೋ 8%. ಕ್ರೇಜಿ ಗುರು. ಆಪಲ್ನವ್ರು ಸ್ಯಾಮ್ಸಂಗನ್ನು ಬೀಟ್ ಮಾಡಿದ್ರಲ್ಲ ಅಂತ. ಸ್ಯಾಮ್ಸಂಗಿಗೆ ತುಂಬ ಕಷ್ಟ ಇದೆ. ಅವರು ಒಳ್ಳೆ ಪ್ರೈಸು, ಒಳ್ಳೆ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿಲ್ಲ ಅಂದರೆ ಆಪಲ್ನವ್ರು ಲಿಟ್ರಲಿ ಎಲ್ಲರೂ ಬೀಟ್ ಮಾಡಾಕ್ತಾರೆ. ಎಲ್ಲರೂ ಮನೆಗೆ ಹೋಗ್ಬೇಕಾಗತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವ್ರು ನೆಕ್ಸ್ಟ್ ಲಾಂಚ್ ಮಾಡುವಂಥ iPhone 18 Pro ಮತ್ತು iPhone Fold ಏನು ಬರುತ್ತೆ ಅದರದ್ದು ಸ್ಪೆಸಿಫಿಕೇಷನ್ ಆ್ಯಕ್ಚುಲಿ ಲೀಕ್ ಆಗಿದೆ. ಸೊ iPhone 18 Proನಲ್ಲಿ 6.3 ಇಂಚ್ ಅಂತೆ, Pro Maxಲ್ಲಿ 6.9 ಇಂಚು, ಫೋಲ್ಡ್ ಆಗಿದ್ದಾಗ 5.3 ಇಂಚು, ಓಪನ್ ಆಗಿದ್ದಾಗ 7.8 ಇಂಚ್ ಅಂತೆ. ಮತ್ತು ಈ ಸಲ ಫೋಲ್ಡಿಗೆ ಟಚ್ ID ಬರ್ತಾ ಇದೆಯಂತೆ. ಟಚ್ ID ಫೈನಲಿ
ಸೊ ಈ ಪ್ರೋ ಮ್ಯಾಕ್ಸಲ್ಲಿ ಟಚ್ ಐ ಡಿ ಇರೋಲ್ಲ, ಫೇಸ್ ಐ ಡಿ ಮಾತ್ರ. ಫೋಲ್ಡಲ್ಲಿ ಮಾತ್ರ ಟಚ್ ಐ ಡಿ ಅಂತ ತೊಗೊಂಬರ್ತಾರಂತೆ. ಈ ಎಲ್ಲ ಫೋನ್ಗಳಲ್ಲಿ ಆಪಲ್ದು A20 Pro ಚಿಪ್ ಇರುತ್ತಂತೆ, ಬಯೋನಿಕ್. ಸೊ ಎಲ್ಲದರಲ್ಲೂ ಕೂಡ ನಿಮಗೆ 48 MP ಕ್ಯಾಮ್ರಾ, 18 MP ಸೆಲ್ಫಿ ಕ್ಯಾಮ್ರಾ, 12 GB ರ್ಯಾಮ್ ಪ್ರತಿಯೊಂದರಲ್ಲೂ ಕೂಡ ಇರುತ್ತಂತೆ. ಸೊ ಈ ಪ್ರೋ ಮ್ಯಾಕ್ಸಲ್ಲಿ ಅಲ್ಯೂಮಿನಿಯಂ ಫ್ರೇಮನ್ನು ಯೂಸ್ ಮಾಡ್ತಾರಂತೆ, ಮತ್ತು ಈ ಫೋಲ್ಡಲ್ಲಿ ಟೈಟೇನಿಯಂ ಮತ್ತು ಅಲ್ಯೂಮಿನಿಯಂ ಎರಡನ್ನೂ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಮುಂದಿನ ವರ್ಷ. ಆಲ್ರೆಡಿ ಎಲ್ಲ ಸ್ಮಾರ್ಟ್ಫೋನ್ಗಳದ್ದು ಪ್ರೈಸ್ ಜಾಸ್ತಿ ಆಗ್ತಿದೆ. ಇನ್ನು ಫೋಲ್ಡ್ ಬಂತು ಅಂತ ಆಪಲ್ನವ್ರು ಎಷ್ಟಕ್ಕೆ ಲಾಂಚ್ ಮಾಡ್ತಿರೋದು ಯಾರಿಗೂ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಟಾಟಾದವರು ಅವ್ರದ್ದು ಪಂಚನ್ನು, ಟಾಟಾ ಪಂಚ್ ಹೊಸ ಕಾರನ್ನು ಲಾಂಚ್ ಮಾಡಿದ್ರಲ್ವ, ಅದ್ರದ್ದು ಕ್ರ್ಯಾಶ್ ಟೆಸ್ಟನ್ನು ಆ್ಯಕ್ಚುಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ 5 ಸ್ಟಾರ್ ಸೇಫ್ಟಿ ರೇಟಿಂಗನ್ನು ಹೊಂದಿರುವಂಥ ಈ ಕಾರು ಟ್ರಕ್ಕಿಗೆ ಹೋಗ್ಬಿಟ್ಟು ಗುಚ್ಚಿರೋದು. ಟ್ರಕ್ ಆ್ಯಕ್ಚುಲಿ ನಿಂತಿರೋ ಜಾಗದಲ್ಲಿರೋದು. ಟ್ರಕ್ಕು ಮೂವ್ ಆಗಿ ಕಾರು ಮೂವ್ ಆಗ್ತಾಯಿದ್ರೆ ನಂಗೆ ಅನ್ನಿಸ್ತಂಗೆ ಅದು ತುಂಬ ಜಾಸ್ತಿ ಡ್ಯಾಮೇಜ್ ಆಗ್ತಾಯಿತ್ತು. ನಿಂತಿರುವಂಥ ಟ್ರಕ್ಕಿಗೆ ಹೊಡೆದಿರೋದು. ಸೊ ಆ ಟೆಸ್ಟಲ್ಲಿ ಪಾಸ್ ಆಗಿದೆ ಒಟ್ಟಿನಲ್ಲಿ. ಆಬ್ವಿಯಸ್ಲಿ ಟಾಟಾದ ಎಲ್ಲ ಕಾರ್ಗಳು ತುಂಬ ಸಾಲಿಡಾಗಿ ಇರ್ತವೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಬಜಾಜ್ ಅವರು ಒಂದು ಹೊಸ ಚೇತಕನ್ನು ಲಾಂಚ್ ಮಾಡಿದ್ದಾರೆ, C2501 ಅಂತ. ಸೊ ಈ ಒಂದು ಚೇತಕ್ಕು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಆಗುತ್ತೆ ಇವ್ರದ್ದು, ಬಜಾಜ್ ಅವ್ರದ್ದು. ಎಕ್ಸ್-ಶೋರೂಮು 91,400 ರೂಪಾಯಿ ಇದೆ, ಆಯಿತಾ. ಸೊ ಇದರಲ್ಲಿ ನಿಮಗೆ ಮಿನಿಮಲಿಸ್ಟಿಕ್ LCD ಡಿಸ್ಪ್ಲೇ ಸಿಗುತ್ತೆ, ಮತ್ತು ಬೂಟ್ ಕೂಡ ಬರೀ 25 ಲೀಟ್ರ್ ಇದೆ. ಸೊ ಓವರಾಲ್ ಸ್ಪೆಸಿಫಿಕೇಷನ್ನು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. 750 ವ್ಯಾಟಿಂದ ಚಾರ್ಜರ್ ನಿಮಗೆ ಕೊಡ್ತಾ ಇದ್ದಾರೆ. 2.5 ಗಂಟೆಯಲ್ಲಿ 80% ಈ ಗಾಡಿ ಚಾರ್ಜ್ ಆಗುತ್ತೆ. ಫುಲ್ ಚಾರ್ಜ್ ಆಗೋದಕ್ಕೆ 4 ಗಂಟೆ ತಗೊಳುತ್ತಂತೆ. 2.2 kWh ಬ್ಯಾಟ್ರಿ ಇದು. ಸೊ ಮೈಲೇಜ್ ಎಲ್ಲ ತುಂಬ ಡೀಸೆಂಟಾಗಿರುತ್ತೆ. ಸೊ ನಂಗೆ ಅನ್ನಿಸ್ದಂಗೆ ಅವ್ರು ಹೇಳೋ ಪ್ರಕಾರ IDCದು 113 ಕಿಲೋಮೀಟ್ರ್ ರೇಂಜ್ ಅಂತೆ. ಬಟ್ ಅಷ್ಟು ಕೂಡ ಡೌಟ್ ನಂಗೆ ಅನ್ನಿಸ್ದಂಗೆ. ಒಂದು 80-89 ಕೊಡ್ಬೋದು ನಂಗೆ ಅನ್ನಿಸ್ದಂಗೆ. ಅಷ್ಟು ಕೊಟ್ಟರೆ ನಂಗೆ ಅನ್ನಿಸ್ದಂಗೆ ಬೇಜಾನಾಯಿತು. ಈ ಪ್ರೈಸ್ ರೇಂಜ್ಗೆ ಪ್ರೈಸ್ ಏನು ತುಂಬ ಅಂದರೆ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ ಒಟ್ಟಿನಲ್ಲಿ ಪ್ರೈಸು, ಮತ್ತು ಕಂಪ್ಲೀಟ್ ಮೆಟಾಲಿಕ್ ಬಾಡಿ ಆಗಿರುತ್ತಂತೆ. ಬಜಾಜ್ ಚೇತಕ್ಕಿಂತ ಅದೇ ಪ್ಲಸ್ ಪಾಯಿಂಟು, ಫುಲ್ ಮೆಟಲ್ ಬಾಡಿಯನ್ನು ಹಾಕ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಐಕೋನವರು ಮೊನ್ನೆ ಐಕೋ 15 ಫೋನ್ನ ಲಾಂಚ್ ಮಾಡ್ತಾರೆ. ಇದೀಗ ಅದಕ್ಕಿಂತ ಫ್ಲ್ಯಾಗ್ಶಿಪ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಐಕೋ 15 ಅಲ್ಟ್ರಾ ಅಂತ. ಚೈನಾದಲ್ಲಿ ಇದು ಲಾಂಚ್ ಆಗ್ತಾ ಇದೆ. ಇದರ ಸ್ಪೆಸಿಫಿಕೇಷನ್ ನೋಡೋಕೆ ತುಂಬ ಸಿಮಿಲರ್ ಇದೆ, ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಸೇಮ್ ಫ್ಲ್ಯಾಗ್ಶಿಪ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೋಸೆಸರ್ ಇದೆ, ಒಳ್ಳೆ ಡಿಸ್ಪ್ಲೇ, 2K ರೆಸಲ್ಯೂಷನ್ನು, ಕ್ಯಾಮ್ರಾ ಡೀಸೆಂಟು, Android 16, 7000 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟ್ ಚಾರ್ಜಿಂಗು. ನನಗಿದರೆ ಡಿಫ್ರೆಂಟ್ ಅಂತ ಅನಿಸಿದ್ದು, ಇದರಲ್ಲಿ ಪ್ರೆಷರ್ ಸೆನ್ಸಿಟಿವ್ ಬಟನ್ ಇರುತ್ತಂತೆ. ಸೊ ಐಕೋ 15ನಲ್ಲಿ ಪ್ರೆಷರ್ ಸೆನ್ಸಿಟಿವ್ ಬಟನ್ ಇರಲಿಲ್ಲ. ಇದರಲ್ಲಿ ನೋಡ್ಬೇಕು ಏನಾರು ಕೂಲಿಂಗ್ ಫ್ಯಾನು, ಲಿಕ್ವಿಡ್ ಕೂಲಿಂಗ್ ಎಲ್ಲ ಏನಾರು ಹಾಕ್ಬಿಟ್ಟು ಏನಾರು ಲಾಂಚ್ ಮಾಡ್ತಾರೆ ಏನು ಅಂತ. ಒಟ್ಟಿನಲ್ಲಿ ಅದಕ್ಕಿಂತ ಒಳ್ಳೆಯ ಫೋನ್ ಅಂತ ಅಂದರೆ ಯಾವ ರೀತಿ ಇರುತ್ತೆ ಅಂತ ಎಕ್ಸೈಟ್ ಆಗಿದ್ದೇನೆ. ಇನ್ನು ಮುಂದಿನ ಟೆಕ್ ನ್ಯೂಸ್, ಲಾವಾದವರು ಹೊಸ ಲಾವಾ ಬ್ಲೇಸ್ ಡಿಯೋ 3 ಅಂತ ಒಂದು ಹೊಸ ಫೋನ್ನ ಸೈಲೆಂಟಾಗಿ ಲಾಂಚ್ ಮಾಡಿದ್ದಾರೆ. ಗೊತ್ತಾಗಲ್ಲ ಲಾವಾದವ್ರು ಯಾವಾಗ ಹೊಸ ಫೋನ್ ಲಾಂಚ್ ಮಾಡ್ತಾರೆ ಅಂದರೆ ಹೆವಿ ಫೋನ್ಸ್ನ ಲಾಂಚ್ ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ. ಸೊ ಈ ಫೋನ್ 15-16 ಸಾವಿರ ರೇಂಜಲ್ಲಿ ಲಾಂಚ್ ಆಗಿರೋ ಫೋನು. ಸ್ಪೆಸಿಫಿಕೇಷನ್ನು ಡೀಸೆಂಟ್ ಆಗಿದೆ. ಈ ಫೋನ್ ಹಿಂದೆ ಒಂದು ಸಪ್ರೇಟ್ ಡಿಸ್ಪ್ಲೇ ಇದೆ, ಆಯಿತಾ. ಸೊ ಒಂದು ಸಣ್ಣ ಸ್ಮಾರ್ಟ್ ವಾಚಲ್ಲಿರುವಂಥ ಡಿಸ್ಪ್ಲೇ ರೀತಿ. ಈ ಪ್ರೈಸ್ ರೇಂಜಿಗೆ 15-16 ಸಾವಿರ ರೂಪಾಯಿಗೆಲ್ಲ ಸೆಕೆಂಡ್ ಡಿಸ್ಪ್ಲೇ ಕೊಡೋ ಥರ ಆದರೂ ಇದರಲ್ಲಿ ನಮಗೆ ಡೈಮೆನ್ಸಿಟಿ 7060 ಪ್ರೋಸೆಸರ್ ಇದೆ, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರೋ ಪ್ರೋಸೆಸರ್. LPDDR5 ರ್ಯಾಮು, UFS 3.1 ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ, ಆಯಿತಾ. ಪರವಾಗಿಲ್ಲ, ನಾಟ್ ಬ್ಯಾಡ್ ಗುರು. ಆನ್ ಪೇಪರ್ ಸ್ಪೆಸಿಫಿಕೇಷನ್ ಲಾಭದೆಲ್ಲ ಇತ್ತೀಚೆಗೆ ಚೆನ್ನಾಗೇ ಇದೆ ಅಂತ, ಕೆಡ್ತಾಗೂ ಏನಿಲ್ಲ. OS ಸ್ವಲ್ಪ ಚೆನ್ನಾಗಿ ಆಪ್ಟಿಮೈಸ್ ಮಾಡಿ, OS ಚೆನ್ನಾಗಿದೆ, ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಬೆಂಗಳೂರಿನ ಕಪಾಲಿ ಥಿಯೇಟ್ರ್ ಏನಿತ್ತು, ಇದೀಗ ಆ ಜಾಗದಲ್ಲಿ ಮಹೇಶ್ ಬಾಬು, ತೆಲುಗು ಆ್ಯಕ್ಟರ್, ಅವ್ರದ್ದು AMB ಸಿನಿಮಾಸ್ ಕಪಾಲಿ ಅಂತ ಹೊಸ ಮಲ್ಟಿಪ್ಲೆಕ್ಸ್ ಶುರುವಾಗಿದೆ. ಸೊ ಈ ಮಲ್ಟಿಪ್ಲೆಕ್ಸಲ್ಲಿ 9 ಸ್ಕ್ರೀನ್ಗಳಿದೆಯಂತೆ, 9 ಥಿಯೇಟ್ರ್ಗಳು ಅದೊಂದು ಜಾಗದಲ್ಲಿ ಇದೆಯಂತೆ. ಸೊ ಆ ಕಪಾಲಿ ಥಿಯೇಟ್ರನ್ನು ಡೆಮಾಲಿಷ್ ಮಾಡಿ ಆ ಜಾಗದಲ್ಲಿ AMB ಸಿನಿಮಾಸ್ ಕಪಾಲಿ ಅಂತ ಮಹೇಶ್ ಬಾಬು ಅವರು ಹೊಸ ಥಿಯೇಟ್ರನ್ನು ಕಟ್ಟಿರುವಂಥದ್ದು. ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಆಗಲೇ ಹೇಳ್ದಂಗೆ 9 ಸ್ಕ್ರೀನ್ಗಳಿದೆ, ಅದರಲ್ಲಿ 9 ಥಿಯೇಟ್ರ್ಗಳಿದ್ದಾವೆ. ಸೊ ಇದು ನಮ್ಮ ದಕ್ಷಿಣ ಭಾರತದ ಮೊಟ್ಟ ಮೊದಲ ಡಾಲ್ಬಿ ವಿಷನ್ ಸಪೋರ್ಟ್ ಆಗುವಂಥ ಥಿಯೇಟ್ರ್ ಅಂತೆ. ಒಳ್ಳೆಯದು. ಮತ್ತು 60 ಅಡಿ ಇದೆಯಂತೆ. ಸೊ ನಮ್ಮ ದೇಶದ 2ನೇ ಅತಿ ದೊಡ್ಡ ಸ್ಕ್ರೀನ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಎಷ್ಟು ನಿಜ ಅಂತ ಗೊತ್ತಿಲ್ಲ. ಸೊ 60 ಅಡಿ ಅಗರದ ಸ್ಕ್ರೀನು, ಒಂದೇ ಸಲ ಸುಮಾರು 600 ಜನ ಪ್ರೇಕ್ಷಕರು ಕೂತ್ಕೊಂಡು ನೋಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ. ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ದಾರೆ, ಏನೋ 24ಕ್ಕೋ ಏನೋ ಅವ್ರದ್ದೇನೋ ಸ್ಕ್ರೀನಿಂಗ್ ಇದೆಯಂತೆ, ಅವ್ರದ್ದೇನೋ ಮೀಡಿಯಾ ಜೊತೆ ಏನೋ ಅವ್ರದ್ದು ಏನೋ ಇಂಟ್ರ್ಯಾಕ್ಷನ್ ಮಾಡ್ತಾರೆ. ಡಾಲ್ಬಿ ಕಡೆಯಿಂದ ನನಗೆ ಇಮೇಲ್ ಬಂದಿತ್ತು. ಸೊ ನೋಡಬೇಕು, ಟೈಮ್ ಆದರೆ ಹೋಗಬೇಕು.
ಏನೋ ಇಂಟ್ರೆಸ್ಟಿಂಗಾಗಿ ಮಾಡ್ತಾ ಇದ್ದಾರಪ್ಪ. ನಮ್ಮ ಕರ್ನಾಟಕದವ್ರು ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ತೆಲುಗು ಆ್ಯಕ್ಟರ್ ಮಾಡೋಕ್ಕಿಂತ, ಅಲ್ವಾ? ನಿಮಗೆ ಅನಿಸುತ್ತೆ? ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ವಿವೋದವರು ವಿವೋ X200T ಅಂತ ಒಂದು ಫೋನ್ನ ನಮ್ಮ ದೇಶದಲ್ಲಿ ಈ ತಿಂಗಳು ಮೋಸ್ಟ್ಲಿ ಲಾಂಚ್ ಮಾಡ್ಬೋದು ಅಂತ ಅನ್ಕೋತಾ ಇದ್ದೇನೆ. ನೋಡಬೇಕು ಈ ತಿಂಗಳಾಗುತ್ತೆ ಅಥವಾ ಮುಂದಿನ ತಿಂಗಳಾಗುತ್ತಾ ಅಂತ. ಇದು ಸ್ಪೆಸಿಫಿಕೇಷನ್ ನೆಕ್ಸ್ಟ್ ಲೆವೆಲ್ ಇದೆ, ಫುಲ್ ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಆಯಿತಾ. ಪ್ರೊಸೆಸರು ಡೈಮೆನ್ಸಿಟಿ 9400+ ಪ್ರೊಸೆಸರ್ ಅಂತ ಅಂತಿದ್ದಾರೆ. ಫುಲ್ಲು ಹೆವಿ ಫ್ಲ್ಯಾಗ್ಶಿಪ್ ಅನ್ನಲ್ಲ ಇದು, ಮೇಟಾಕಿನ ಒಂದು ಲೆವೆಲಿಗೆ ಪವರ್ಫುಲ್ಲೇ. ಒಂದು 20-25 ಲಕ್ಷ ಅಂತೂ ಸ್ಕೋರ್ 25 ಲಕ್ಷ ಕೊಡುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ನೋಡಬೇಕು ಉಳಿದಿದ್ದ ಸ್ಪೆಸಿಫಿಕೇಷನ್ ಹೆಂಗಿರುತ್ತೆ ಏನು ಅಂತ. ಉಳಿದೆಲ್ಲ ಟಾಪ್ ನಾಚೇ ಇದೆ, ಪ್ರೊಸೆಸರ್ ಒಂದನ್ನು ಬಿಟ್ಟು. ಅಂದರೆ ಒಂಥರ ಫುಲ್ ಹೆವಿ ಪವರ್ಫುಲ್ಲು ಅಲ್ಲ, ಹೆವಿ ಕಡಿಮೆನೂ ಅಲ್ಲ, ಆ ರೀತಿ ಇದೆ ಇದು. ಸೊ ಕ್ಯಾಮ್ರಾ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ನಂಗೆ ಅನ್ನಿಸ್ದಂಗೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಆಲ್ರೆಡಿ X300 ಬಂದೋಗಿದೆ, ಈಗೇನಕ್ಕೆ 200 ಲಾಂಚ್ ಮಾಡ್ತಾವ್ರೆ ಅಂತ ನನಗೆ ಆಶ್ಚರ್ಯ ಆಗ್ತಿರೋದು. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.